ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಈ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಯಾವ ವಾರ? ರಾಯರ ವಾರ, ಗುರುವಾರ ಬಂದೇ ಹೋಯ್ತಲ್ಲ ಫ್ರೆಂಡ್ಸ್. ನೋಡ್ತಾ ನೋಡ್ತಾ ನಿಮಗೆ ಎಲ್ಲ ವಾರ ಬಂದೇ ಹೋಯ್ತು ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋನ ನೋಡಿ ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು. ನಾನು ಇದನ್ನೇ ನಿಮ್ಮ ಹತ್ರ ಯಾವಾಗಲೂ ಕೇಳ್ತಾ ಇರ್ತೀನಿ, ಆದರೆ ಏನು ಮಾಡಿದೆ ಫ್ರೆಂಡ್ಸ್, ಅದು ಅಭ್ಯಾಸ ಏನು ಮಾಡೋ ಆಗಿಲ್ಲ. ಇನ್ನು ಫ್ರೆಂಡ್ಸ್, ಈ ಡ್ರೆಸ್ ಆಲ್ರೆಡಿ ನಿಮಗೆಲ್ಲ ತೋರಿಸಿದ್ದೀನಿ. ಓಣಿ ಫ್ರೆಂಡ್ಸ್ ಈ ಥರ ಇದೆ ನೋಡಿ ಫ್ರೆಂಡ್ಸ್. ನೀವು ಬೇಕಾದ್ರೆ ಈ ಥರನೂ ಹಾಕ್ಕೊಂಡು ಮಾಡ್ಬೋದು. ನಾನೇ ಈ ಥರ ಹಾಕ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್ ಬನ್ನಿ, ಲಕ್ಷ್ಮೀ ಹಬ್ಬ ಬಂದೋಯ್ತು. ಹೆಣ್ಮಕ್ಳದೆಲ್ಲ ಖುಷಿ ಹಬ್ಬ ನೋಡಿ ಫ್ರೆಂಡ್ಸ್. ಬನ್ನಿ, ನಾನು ಒಂದೇ ಸೈಡು ಯಾವಾಗಲೂ ಓಣಿ ಹಾಕೊಳ್ಳೋದು. ಉಲ್ಟಾ ಹಾಕೊಂಡಿದ್ದೀನ? ಇಲ್ಲ ಫ್ರೆಂಡ್ಸ್, ಸರಿಗೆ ಹಾಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್ ನೋಡಿ, ಇದು ವೈಟ್ ಮಿಕ್ಸು ಗಿಣಿ ಹಸಿರು ಅಂತ ಅನ್ಕೋತೀನಿ ಫ್ರೆಂಡ್ಸ್. ನಾನೇನು ಅನ್ಕೋತೀನಿ, ಒಂದೊಂದ್ಸಲ ನನ್ನ ಹತ್ರ ಈ ಹಸಿರು ಇಲ್ವೇನೋ ಅಂದ್ಕೊಂಡಿದ್ದೀನಿ. ಆದರೆ ಇವಾಗ ನಾನು ಡ್ರೆಸ್ ಹಾಕೊಳ್ಳೋಕ್ಕೆ ಅಂತ ಹೋದರೆ ನನ್ನ ಹತ್ರನೂ ಈ ಡ್ರೆಸ್ ಇದೆ ಇಲ್ವೇನೋ ಅಂತ ತಗೋಬೇಕು ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ಆದರೆ ಆ ಥರ ಇಲ್ಲ, ಡ್ರೆಸ್ಸು ಇದೆ. ಇಲ್ಲ ಅಂತ ಅಂದ್ಕೊಬಿಟ್ಟಿದ್ದೀನಿ. ನಾನೇ ಅಂದ್ಕೊಬಿಟ್ಟಿದ್ದೀನಿ ನನ್ನ ಹತ್ರ ಈ ಡ್ರೆಸ್ ಇಲ್ವೇನಪ್ಪ ಅಂತ. ಇನ್ನು ಫ್ರೆಂಡ್ಸ್, ಲಕ್ಷ್ಮೀ ಹಬ್ಬದ ಇನ್ನು 1% ಇನ್ನು 3ನೇ ದಿವಸದ ಕ್ಲೀನಿಂಗ್ ಒಂದು ಐತೆ. ಅದೊಂದು ವೀಡಿಯೋ ಮಾಡಿ ನಿಮಗೆ ಹಾಕಬೇಕು. ಎಲ್ಲರೂ ಅಷ್ಟೇ ಫ್ರೆಂಡ್ಸ್. ಏನು ಗೊತ್ತಾ, ನಮ್ಗೆ ಯಾವಾಗ ಟೈಮ್ ಇರುತ್ತೆ ಆವಾಗ ಸ್ವಲ್ಪ ಕೆಲಸ ಮಾಡ್ಕೊಳ್ಳಿ. ಇನ್ನು ಫ್ರೆಂಡ್ಸ್, ಈ ಮಂತೆಲ್ಲ ಪೂರ್ತಿ ನಾನು ಇದೇ ವಾಚ್ ಕಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಂದು ವಾಚೆಲ್ಲ ಆಲ್ರೆಡಿ ವೀಡಿಯೋ ಮಾಡಿ ತೋರಿಸಿದ್ದೀನಿ. ನನ್ನ ಹತ್ರ ಏನು ಜಾಸ್ತಿ ವಾಚ್ ಇಲ್ಲ ಫ್ರೆಂಡ್ಸ್, ಒಂದು 10 ಇದೆ ಅಷ್ಟೇ. ಎಲ್ಲ ಏನು ಕಾಸ್ಟ್ಲಿದಲ್ಲ. ನನ್ನ ವಾಚ್ ಎಲ್ಲ ಫ್ರೆಂಡ್ಸ್ 3,000 ಒಳಗಡೆ, 3,500 ಒಳಗಡೆ ಅಂತ ತಿಳ್ಕೊಳ್ಳಿ. ಎಲ್ಲ ಒಂದು 4 ವಾಚು ನನ್ನ ಹತ್ರ ಕಾಸ್ಟ್ಲಿದಿದೆ ಅಷ್ಟೇ. ಅದೇ 3,500 ನನಗೆ ಕಾಸ್ಟ್ಲಿ. ನನ್ನ ಲೆವೆಲ್ಗೆ ಫ್ರೆಂಡ್ಸ್, ಬೇರೆ ಲೆವೆಲ್ಗೆ ಹೆಂಗೋ ಗೊತ್ತಿಲ್ಲ, ನನ್ನ ಲೆವೆಲ್ಗೆ ಅದೇ ಕಾಸ್ಟ್ಲಿ. ಅದಾದಮೇಲೆ ಫ್ರೆಂಡ್ಸ್, ಇನ್ನು ಬನ್ನಿ, ಈ ದಿನ ಹೆಂಗೆ ಶುರು ಮಾಡಿದೆ, ಏನೇನಾಯಿತು, ಏನೆಲ್ಲ ಆಯಿತು. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಧನ್ಯವಾದ ಹೇಳಬೇಕು ಮತ್ತು ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂದರೆ, ನನ್ನ ವೀಡಿಯೋನ ನೀವೆಲ್ಲರೂ ಸಹ ಇಷ್ಟಪಟ್ಟು ನನ್ನ ವೀಡಿಯೋನ ನೋಡಿ ನನಗೆ ಸಬ್ಸ್ಕ್ರೈಬ್ ಮಾಡಿದಿರಿ. ಇನ್ನೇನು ಫ್ರೆಂಡ್ಸ್, ನಾನು 3,000 ಸಬ್ಸ್ಕ್ರೈಬರ್ಗೆ ಹತ್ತಿರದಲ್ಲಿದ್ದೀನಿ ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡೋಣ. ಅದಾದರೆ ಅದೊಂದು ಚಿಕ್ಕದು ಕೇಕ್ ಕಟ್ ಮಾಡಬೇಕು ಅಂತ ಇದ್ದೀನಿ ಫ್ರೆಂಡ್ಸ್. ಯಾಕೆ ಗೊತ್ತಾ, ನನ್ನ ಆಸೆ, ನನ್ನ ಚಾನಲಲ್ಲಿ 3,000 ಸಬ್ಸ್ಕ್ರೈಬರ್ ಇದ್ದಾರಲ್ಲ. ಇನ್ನು ಫ್ರೆಂಡ್ಸ್ ಬಿಡಿ, ನಾವು ಡೈಲಿ ವೀಡಿಯೋ ಮಾಡಿದರೆ ಇಷ್ಟರಲ್ಲಿ ಆಗ್ತಿದ್ರೋ ಏನೋ ಗೊತ್ತಿಲ್ಲ. ಎಲ್ಲರೂ ನೀವು ನೋಡ್ತಾ ಇದ್ರಿ. ನನಗೆ ಡೈಲಿ ವೀಡಿಯೋ ಮಾಡೋಕ್ಕೆ ಟೈಮ್ ಇಲ್ಲದೇ ಈ ಥರ ಆಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್. ಯಾಕೆ ಅಂದರೆ ನಾನು ಡೈಲಿ ವೀಡಿಯೋ ಮಾಡಲೇ ಇಲ್ವಲ್ಲ ಫ್ರೆಂಡ್ಸ್, ಹಂಗಾಗಿ. ಇನ್ನು ಫ್ರೆಂಡ್ಸ್, ಈ ಕಡೆ ಕತ್ತಲೆ ಆಗುತ್ತೆ. ನನಗೆ ಇಟ್ಕೊಂಡಿರೋದೆ ಕರೆಕ್ಟ್ ಲುಕ್ಕು ಇದಕ್ಕೆ ವೀಡಿಯೋ ಮಾಡೋಕ್ಕೆ. ಸುಮ್ಮನೆ ಹಂಗೆ ತಿರುಗಿಸ್ತೆ ಫ್ರೆಂಡ್ಸ್, ನೋಡೋಣ ಅಂತ. ಹಂಗಾಗಿ ಫ್ರೆಂಡ್ಸ್, ಅದೊಂದು ಖುಷಿ ವಿಷಯ. ಆದರೆ ಅವತ್ತೊಂದು ಚಿಕ್ಕ ಕೇಕ್ ಕಟ್ ಮಾಡ್ತೀನಿ. ಇನ್ನು ಫ್ರೆಂಡ್ಸ್, ನಂದು ಇನ್ನೇನು ಈ ತಿಂಗಳಲ್ಲಿ ಎಂಡ್ ಬಂದರೆ 2 ವರ್ಷ ಆಗೇ ಹೋಯ್ತಲ್ಲ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು. ಏನೋ ಫ್ರೆಂಡ್ಸ್ ಗೊತ್ತಿಲ್ಲ, ಈಗ ಎಲ್ಲರೂ ಹೇಳ್ತಾ ಇದ್ದಾರೆ ವಾಚ್ ಅವರ್ಸು 8,000 ಆದ್ರೇ ಮಾನಿಟೈಸನ್ ಆಗೋದು, ಮಾನಿಟೈಸನ್ ಕಂಪ್ಲೀಟ್ ಆಗೋದು ಅಂತ. ಇದ್ರ ಬಗ್ಗೆ ನಾನು ಯಾವ ವೀಡಿಯೋನು ನೋಡಿಲ್ಲ ಫ್ರೆಂಡ್ಸ್. ಯಾಕಂದರೆ ಕ್ರಿಯೇಟರ್ಸ್ಗಳೆಲ್ಲ ವೀಡಿಯೋ ಹಾಕಿದ್ದಾರೆ. ಯಾರ್ದು ಸತ್ಯ ಯಾರ್ದು ಸುಳ್ಳು ನಮಗೆ ಗೊತ್ತಿಲ್ಲ. ನಮಗೆ ಆಪ್ಷನ್ನಲ್ಲಿ 8,000 ವಾಚ್ ಅವರ್ಸು ಅಂತ ಯೂಟ್ಯೂಬಲ್ಲಿ ತೋರಿಸಿಲ್ಲ ಫ್ರೆಂಡ್ಸ್. 4,000 ಅನ್ನೋದೇ ಇದೆ. ಅವರು ಈ ಥರ 8,000 ಆಗಿದ್ರೆ ಅದರಲ್ಲೂ ಚೇಂಜ್ ಮಾಡಬೇಕಿತ್ತಲ್ಲ ಫ್ರೆಂಡ್ಸ್. ಏನು ಗೊತ್ತಾ, ಈ ಜನಗಳು ಏನೋ ವೀಡಿಯೋ ಮಾಡಬೇಕು ಏನೇನೋ ಹೇಳ್ತಾರೆ, ಆದರೆ ಪೂರ್ತಿ ತಿಳ್ಕೊಂಡು ನಾವು ವೀಡಿಯೋ ಮಾಡಬೇಕು. ಯಾಕೆ ಗೊತ್ತಾ, ಸುಮ್ಮನೆ ಸುಳ್ಳು ವೀಡಿಯೋ ಮಾಡೋದು, ಸುಳ್ಳು ಜನಕ್ಕೆ ಕೊಡೋದು. ಪಾಪ ಎಷ್ಟೊಂದು ಜನ ಈಗ ನೋಡಿ ನಮ್ಮ ಥರನೇ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾರೆ. ನಮ್ಮದು ಬಿಡಿ ಆಲ್ರೆಡಿ 2 ಇಯರ್ಸ್ ಆಯಿತು. ಇದಕ್ಕಿಂತ ಮುಂಚೆನೂ ನಾನು ಫ್ರೆಂಡ್ಸ್ 1 ವರ್ಷ ಮಾಡಿ ಅದು ಡಿಲೀಟ್ ಆಯ್ತು ಆ ಚಾನಲು. ಅದು ಏನಿಲ್ಲ, ಅದು ಮೇಲ್ ಐ ಡಿ ಎಲ್ಲನೂ ನಾನು ಬರೆದಿಟ್ಕೊಂಡಿಲ್ಲ. ಡಿಲೀಟ್ ಆಗಿದ್ದನ್ನ ಮತ್ತೆ ಮಾಡ್ಕೊಬೋದಿತ್ತು, ತೊಂದರೆ ಇಲ್ಲ. ಆದರೆ ಫ್ರೆಂಡ್ಸ್, ಆವಾಗ ಯೂಟ್ಯೂಬು ಇಷ್ಟೊಂದು ಮುಂದುವರೆದಿರಲಿಲ್ಲ. ಈಗ ಫ್ರೆಂಡ್ಸ್ ಇಡೀ ಎಲ್ಲ ಒಂದು ಮನೆಗೆ 4 ಜನ ಯೂಟ್ಯೂಬರ್ಸ್ ಇರ್ತಾರೆ. ನಿಮಗೆ ಗೊತ್ತು, 4 ಜನ 5 ಜನ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡಿದ್ದಾರೆ. ಹಂಗಾಗಿ ಫ್ರೆಂಡ್ಸ್, ನಾನು ಆವಾಗ ಆ ಥರ ಆಯಿತು. ಯಾಕೆ ಗೊತ್ತಾ ಫ್ರೆಂಡ್ಸ್, ಒಬ್ಬರು ಹೊಸೊಬ್ಬರು ಏನೋ ಇದರಲ್ಲಿ ಏನೋ ಐತೆ, ದುಡ್ಡು ಮಾಡ್ಬೋದು, ಇದೆಲ್ಲ ಮಾಡ್ಬೋದು ದುಡ್ಡು ಫ್ರೆಂಡ್ಸ್. ಇದೇನೋ ಸೋಷಿಯಲ್ ಮೀಡಿಯಾ ಯಾರ್ದೇನು ಸ್ವಂತ ಏನಿಲ್ಲ. ಎಲ್ಲರೂ ಅವ್ರವ್ರ ಹತ್ರ ಏನು ಟ್ಯಾಲೆಂಟ್ ಇದೆ ಅದನ್ನು ಮಾಡ್ಬೋದು. ಹಂಗಾಗಿ ಫ್ರೆಂಡ್ಸ್, ಏನು ಗೊತ್ತಾ, ಆ ಥರ ಹೇಳಿದ್ದಾರೆ. ಆಪ್ಷನ್ನಲ್ಲಿ ಇನ್ನೂ ಯೂಟ್ಯೂಬಲ್ಲಿ ಅದನ್ನು ಕೊಟ್ಟಿಲ್ಲ. 4,000 ಅನ್ನೋದ್ರಲ್ಲಿ ನಿಮ್ಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ
4000 ವಾಚ್ ಅವರ್ಸ್ ಅಂತ ಕೊಟ್ಟಿದ್ರಲ್ಲ, ಅಲ್ಲೋಗಿ ನೀವು ಸರ್ಚ್ ಮಾಡಿ. ಅಲ್ಲೇನಾದರೂ ನಿಮಗೆ 8000 ಅಂತ ಬಂದೈತೆ ನೋಡಿ. ನನ್ನ ಮೊಬೈಲಲ್ಲಂತೂ ಫ್ರೆಂಡ್ಸ್ ಬಂದಿಲ್ಲ, ಅದರಲ್ಲಿ ಇನ್ನೂ 4000ನೇ ವಾಚ್ ಅವರ್ಸ್ ತೋರಿಸ್ತಾ ಇದೆ. ಏನು ಗೊತ್ತಾ ಫ್ರೆಂಡ್ಸ್, ನಾವು ಏನೇ ವಾಚ್ ಅವರ್ಸ್ ಬೇಕಾದ್ರೆ ಒಂದು 3 ಮಂತ್ಗೆ ಕಂಪ್ಲೀಟ್ ಆಗಬೇಕು ಅಂದರೆ ನಾವು ಒಂದು ದಿನದಲ್ಲಿ ಬಿಡ್ದಂಗೆ ಒಂದು 4-5 ಅವರ್ ಲೈವ್ ಮಾಡಬೇಕು. ಲೈವಲ್ಲಿ ತುಂಬ ಜನ ಬರ್ತಾರೆ, ವ್ಯೂಸು ಬರುತ್ತೆ, ಜನನೂ ನೋಡ್ತಾರೆ. ನಮ್ಮಲ್ಲಿ ಅದಕ್ಕಿಂತ ಮೇಯ್ನು ಫ್ರೆಂಡ್ಸ್ ನನಗೆ ಗೊತ್ತಿರೋದೇನೆಂದರೆ, ನಾವು ಸ್ವಲ್ಪ ಲಾಂಗ್ ವೀಡಿಯೋಗಳನ್ನ ಹಾಕಬೇಕು. 15 ನಿಮಿಷ 20 ನಿಮಿಷ ಈ ಥರ ಡೈಲಿ ನಾವು 2-2 3-3 ವೀಡಿಯೋ ಹಾಕಿದ್ರೂ ನಮಗೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಬಿಡ್ದಂಗೆ ಹಾಕಬೇಕು. 1 ಇಯರ್ ಆಗಲಿ, ಒಂದು 6 ತಿಂಗಳಾಗಲಿ. ನಾವು ಫ್ರೆಂಡ್ಸ್ ಯಾವುದೋ ಒಂದು ತಿಂಗಳಲ್ಲಿ ಹಾಕೋದು, ಯಾವುದೋ ಒಂದು ತಿಂಗಳಲ್ಲಿ ನಾನು ಸ್ಟಾರ್ಟ್ ಮಾಡ್ದಾಗಿಂದಲ್ಲ ಫ್ರೆಂಡ್ಸ್, ಒಂದು ದಿವಸಕ್ಕೂ ನಾನು ಲಾಂಗ್ ವೀಡಿಯೋಗಳನ್ನ 3 ಹಾಕೇ ಇಲ್ಲ ನೋಡಿ. ಯಾವುದಾದ್ರೂ ಒಂದು ವಾರ ಟೈಮ್ ಇತ್ತಾ 2 ಆದರೂ ಹಾಕ್ತೀನಿ. ಅಟ್ಲೀಸ್ಟ್ ನಾವು ಒಂದು 20 ನಿಮಿಷದ ಒಂದಾದರೂ ಹಾಕಿ ಅಂತ ಹೇಳ್ತಾರೆ, ವಾರಕ್ಕೊಂದು ಹಾಕಿ ಅಂತ ಹೇಳ್ತಾರೆ. ಅದು ಮಾನಿಟೈಸೇಷನ್ ಆದಮೇಲೆ. ಆದರೆ ಫ್ರೆಂಡ್ಸ್ ನಮಗೆ ವಾಚ್ ಅವರ್ಸ್ ಆಗೋ ತನಕ ನೀವು ಒಂದು 15 ನಿಮಿಷ 8 ನಿಮಿಷದ ಮೇಲೆ 15 ನಿಮಿಷ 10 ನಿಮಿಷ ಈ ಥರ ಏನಾದರೂ ಒಂದು ಮಾತಾಡಿ ಫ್ರೆಂಡ್ಸ್. ನಮಗೆ ಮಾತಾಡೋಕ್ಕೆ ಎಷ್ಟೊಂದು ಒಂದು ಬುಕ್ಸ್ಗಳಲ್ಲಿ ಒಂದು ಯಾವುದಾದ್ರು ಕತೆ ಆದ್ರೂ ನಾವು ತಗೊಂಡು ಮಾಡ್ಬೋದು. ಎಲ್ಲ ಐತೆ ಮಾಡೋಕ್ಕೆ ನಮಗೆ ಟೈಮ್ ಇಲ್ಲ. ಯಾಕೆಂದರೆ ಫ್ರೆಂಡ್ಸ್ ಕೆಲಸ ಮಾಡೋರಿಗೆ ಈ ಥರ ಇರುತ್ತೆ. ಇನ್ನು ಬರೀ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋರು ಇರ್ತಾರಲ್ಲ, ನೀವು ಮನೇಲಿರೋರು ಏನು ಮಾಡಿ, ಒಂದು 5 ಅವರು 6 ಅವರು ಲೈವ್ ಮಾಡಿ, ಬೆಳಗ್ಗೆ ಎದ್ದು ನಾಷ್ಟ ಮಾಡಿ ಅಡುಗೆ ಮಾಡಿ ಅವಾಗ ಲೈವ್ ಆನ್ ಮಾಡ್ಕೊಂಡೆ ಮಾಡಿ, ತೊಂದರೆ ಇಲ್ಲ. ಅದಾದಮೇಲೆ ಮತ್ತೆ ನೀವು ಸ್ನಾನ ಮಾಡ್ಕೊಂಡು ಎಲ್ಲ ಪೂಜೆ ಎಲ್ಲ ನಿಮ್ಮದೆಲ್ಲ ಮುಗಿಸ್ಕೊಂಡು ಮಲ್ಕೊಳ್ಳೋದೆಲ್ಲ ಮುಗಿಸ್ಕೊಂಡು ಮತ್ತೆ ಎದ್ದೇಳ್ತಿಲ್ಲ, ಆವಾಗ ಒಂದು 3 ಅವರ್ ಮಾಡಿ ನಿಮಗೆ ಕೂತ್ಕೊಳ್ಳೋಕ್ಕೆ ಸೊಂಟ ಹೆಂಗಾಗುತ್ತೆ ಹಂಗೆ. ಇನ್ನು ಅದಾದಮೇಲೆ ಫ್ರೆಂಡ್ಸ್ ನೀವು ಮಲ್ಲಿರೋರಿಗೆ ಎಷ್ಟೊಂದು ವೀಡಿಯೋ ಸಿಗುತ್ತೆ, ಏನಾದರೂ ನಡೆದಿರುತ್ತೆ. ಆಮೇಲೆ ಹೊರಗಡೆ ಹೋಗಿರ್ತೀರಿ ಏನಾದರೂ ತರೋಕ್ಕೆ, ಮನೆ ಕೆಲಸನೇ ಅದು ಇದು ಮಾಡ್ತಾಯಿದ್ದೀರಿ, ಏನಾದರೂ ಒಂದು ಚೇಂಜಸ್ ತೋರಿಸಿ ಅದನ್ನೇ ಒಂದು ವೀಡಿಯೋ ಒಂದು 10 ನಿಮಿಷ ಮಾತಾಡೋಕ್ಕಾದ್ರೆ ಆಯಿತು. ಇನ್ನು ಫ್ರೆಂಡ್ಸ್ ನನ್ನ ಡೈಲಿ ಲಾಗಲ್ಲಿ ನೀವೇ ನೋಡಿದ್ದೀರ, ನಾನು ಏನು ಕೆಲಸ ಮಾಡಿದ್ದೀನಿ, ನಂದು ಏನಾಯಿತು, ನೈಟ್ ಏನಾಯಿತು, ಬೆಳಗ್ಗೆ ಏನಾಯಿತು, ನಾನು ಅದನ್ನೇ ಹೇಳೋಕ್ಕಾಗೋದು ಫ್ರೆಂಡ್ಸ್. ಯಾಕಂದರೆ ಇನ್ನು ಬೇರೆ ಏನೂ ನಡೆದಿರಲ್ಲ. ಅದನ್ನು ಒಬ್ಬೊಬ್ರಿಗೆ ಗೊತ್ತಾಗುತ್ತೆ, ಇವರು ಕೆಲಸಕ್ಕೆ ಹೋಗ್ಕೊಂಡು ಇಷ್ಟೊಂದು ಕೆಲಸ ಮಾಡ್ತಾರಲ್ಲ, ಆಮೇಲೆ ಇಷ್ಟು ಟೈಮಿಗೆ ನಾಷ್ಟ ತಿಂತಾರಲ್ಲ, ಟೈಮ್ಗೆ ಅಡುಗೆ ಮಾಡ್ತಾರಲ್ಲ ಅನ್ನೋದು ಒಬ್ಬರಿಗೆ ಇನ್ಸ್ಪಿರೇಷನ್ ಆಗುತ್ತೆ. ಯಾಕೆಂದರೆ ಫ್ರೆಂಡ್ಸ್ ಎಲ್ಲರೂ ಒಬ್ಬೊಬ್ಬರು ಎಷ್ಟೋ ಗಂಟೆಗೆ ಎದ್ದೇಳೋದು, ಎಷ್ಟೋ ಗಂಟೆಗೆ ಮಲ್ಕೊಳ್ಳೋದು, ಎಷ್ಟೋ ಗಂಟೆಗೆ ಕೆಲಸ ಮಾಡ್ಕೊಳ್ಳೋರು ಇರ್ತಾರೆ. ಈಗ ನೋಡಿ ನನ್ನ ಲೈಫ್ ಸ್ಟೈಲು ಆ ಥರ ಅಲ್ಲ. ನನ್ನ ಲೈಫ್ ಸ್ಟೈಲು ಬೆಳಗ್ಗೆ ಬೇಗ ಎದ್ದೇಳ್ತೀನಿ, ಒಳ್ಳೆ ಫುಡ್ಡು, ಒಳ್ಳೆ ನಾಷ್ಟ ಮಾಡ್ತೀನಿ, ಒಳ್ಳೆ ಅಡುಗೆ ಮಾಡ್ತೀನಿ, ಮತ್ತು ನಾನು ಸ್ನಾನ ಮಾಡ್ಕೊತೀನಿ, ನಾನು ಚೆನ್ನಾಗಿ ರೆಡಿಯಾಗಿ ಹೋಗ್ತೀನಿ. ಕೆಲಸಕ್ಕೆ ಹೋಗೋದಾಗಲಿ ಎಲ್ಲಿಗೆ ಹೋಗೋದಾಗಲಿ ಅದೂ ಇರಬೇಕು ಫ್ರೆಂಡ್ಸ್. ಒಂದು ಯಂಗ್ಸ್ಗಳಿಗೆ ಲೇಡೀಸ್ಗೆ ಹೆಂಗೆಂಗೋ ಇರಬಾರ್ದು. ಅವರ ಲೈಫ್ ಸ್ಟೈಲ್ನೂ ಸಹ ತುಂಬ ಚೆನ್ನಾಗಿ ಇಟ್ಕೋಬೇಕು. ಅವ್ರು ತಿನ್ನೋ ಫುಡ್ ಇರ್ಬೋದು, ಅವ್ರು ಉಟ್ಕೊಳ್ಳೋ ಬಟ್ಟೆ ಇರ್ಬೋದು, ಅವ್ರ ಕ್ಲೀನಿಂಗು ಫಸ್ಟು, ಅವ್ರಿಗೆ ಯಾವ ಇನ್ಫೆಕ್ಷನ್ ಆಗದೆ ಅವ್ರ ಕ್ಲೀನಿಂಗು, ಅವರು ನಡ್ಕೊಳ್ಳೋ ರೀತಿ, ಅವ್ರು ಫ್ರೆಂಡ್ಸ್ ಮಾತಾಡೋದು ಒಂದು ಕಲೆ, ಒಂದು ವಿದ್ಯೆ. ಎಲ್ಲರ ಥರ ಮಾತಾಡೋಕ್ಕಾಗಲ್ಲ ನೋಡಿ. ನಿಮ್ಗಳ ಥರ ನಾನು ಮಾತಾಡೋಕ್ಕಾಗಲ್ಲ, ನನ್ನ ಥರ ನೀವು ಮಾತಾಡೋಕ್ಕಾಗಲ್ಲ. ನಾವು ಏನೇ ಮಾಡಿದ್ರು ಫ್ರೆಂಡ್ಸ್ ಅದೆಲ್ಲ ಹಾಗೆ ಬರಲ್ಲ. ಅದೆಲ್ಲ ಒಂದು ವಿದ್ಯೆ ಥರ ತಿಳ್ಕೊಳ್ಳಿ. ಯಾಕೆ ಗೊತ್ತಾ, ನಾವು ಒಂದು ಅಡುಗೆ ಏನಾರ ಪ್ರಿಪ್ರೇಷನ್ ಮಾಡ್ತೀವಿ ಅಂದರೆ ನೋಡಿ, ಒಂದೇ ಒಂದು ಟೊಮೊಟೊ ಗೊಜ್ಜು ಮಾಡೋಕ್ಕೆ ಬರದೆ ಎಷ್ಟೋ ಜನ ಇಲ್ಲಾಂದರೆ ನೀರು ಜಾಸ್ತಿ ಹಾಕ್ತಾರೆ, ಇಲ್ಲಾಂದರೆ ಅದನ್ನೇ ಹಾಳು ಮಾಡ್ತಾರೆ. ಆಮೇಲೆ ಒಂದು ಫ್ರೆಂಡ್ಸ್ ನೀವು ಇನ್ನೂ ಏನಕ್ಕೆ ತಿಳ್ಕೊತೀರಿ, ಎಷ್ಟೋ ಜನ ಬರೀ ರೈಸ್ ಮಾಡೋಕ್ಕೆ ಬರಲ್ಲ, ಇನ್ನು ಅಂಥ ಜನನೂ ಈ ಪ್ರಪಂಚದಲ್ಲಿದ್ದಾರೆ. ಹಂಗಾಗಿ ಫ್ರೆಂಡ್ಸ್ ಅದಕ್ಕೆ ಅದೆಲ್ಲ ಇರುತ್ತೆ. ಈಗ ನೋಡಿ ನಾವು ಫ್ರೆಂಡ್ಸ್ ನಾನು ಏನು ಎಲ್ಲ ಆವಾಗ ಈಗಾದರೆ ಬಿಡಿ, ಏನಾದರೂ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾವು ವಾಯ್ಸ್ ಮೆಸೇಜಲ್ಲಿ ನಮಗೆ ಇದು ಬಿಸಿಬೇಳೆಭಾತ್ ಮಾಡುವ ವೀಡಿಯೋ ಅಂದರೆ ಸಾಕು, 100 ವೀಡಿಯೋ ಬರುತ್ತೆ. ಅದರಲ್ಲಿ ಎಷ್ಟೆಷ್ಟು ಹಾಕಬೇಕು, ಏನೇನು ಮಾಡಬೇಕು ಅದನ್ನು ಸ್ವಲ್ಪ ಜನ ತೋರಿಸಿರ್ತಾರೆ. ಇನ್ನು ಫ್ರೆಂಡ್ಸ್ ನಾನಂತೂ ಸುಮಾರು ಅಡುಗೆಗಳನ್ನ ವೀಡಿಯೋದಲ್ಲಿ ನೋಡ್ತೀನಿ, ಆದರೆ ಅದಕ್ಕೆ ನಾನು ಇನ್ನೊಂದೇನಾದರೂ ಸೇರಿಸಿ ಮಾಡ್ತೀನಿ. ಈಗ ಫ್ರೆಂಡ್ಸ್ ಪಲಾವ್ ಆಗಿರ್ಬೋದು, ಮತ್ತು ಬಿಸಿಬೇಳೆಭಾತು ನಮ್ಮ ಫ್ರೆಂಡ್ ಅತ್ತಿಗೆ ಇದ್ದಾರೆ ಮಂಜುಳಾ ಅಂತ, ಅವರಂತೂ ತುಂಬ ಚೆನ್ನಾಗಿ ಕೋಲಾರದಲ್ಲಿ ಮಾಡಿಕೊಟ್ಟಿದ್ರು ನನಗೆ. ನನ್ನ ಫ್ರೆಂಡು ಹೋದಾಗ ನಾನು ಯಾವಾಗಲೂ ಅವ್ರಿಗೆ ಹೇಳ್ತಾ ಇದ್ದೆ, ಇಲ್ಲಿ ಯಾವ ಥರ ಮಾಡ್ತಾರೆ ಅವರು ಬಿಸಿಬೇಳೆಭಾತ, ನನಗೆ ನಿಜವಾಗ್ಲೂ ಅವ್ರ ಮನೆಗೆ ಏನಾದರೂ ನಾವು ಒಂದು ವರ್ಷಕ್ಕೆ ಯಾವಾಗಾದರೂ ಕರ್ಕೊಂಡು ಹೋಗ್ತಾಯಿದ್ಲು. ನಾನು ರಜೆ ಇದ್ರೇ ಫ್ರೆಂಡ್ಸ್ ಯಾರ ಮನೆಗಾದ್ರೂ ಹೋಗೋದು. ನಾನು ಅಷ್ಟು ಜಾಸ್ತಿ ಹೋಗೋದೇ ಇಲ್ಲ ಅಂದ್ಕೊಳ್ಳಿ ನಾನು ಯಾರ ಮನೆಗೂ. ನಾನು ಯಾವ ಫ್ರೆಂಡ್ಶಿಪ್ ಮನೆಗೂ ಹೋಗಲ್ಲ ಫ್ರೆಂಡ್ಸ್. ನಿಮ್ಮ ಹತ್ರ ಸುಳ್ಳು ಯಾಕೆ ಹೇಳಬೇಕು. ನಾನು ಹೋಗ್ತೀನಿ ಕೆಲಸಕ್ಕೆ, ಅಲ್ಲಿ ನಮ್ಮ ಸ್ಟಾಫ್ ಏನಿದ್ದಾರೆ ಅವ್ರ ಕೈಲಿ ಚೆನ್ನಾಗಿರ್ತೀನಿ, ಕೆಲಸ ಮಾಡಿಸ್ತೀನಿ. ಅಲ್ಲಿಂದ ಮನೆಗೆ ಬಂದರೆ ಮಲ್ಕೋತೀನಿ. ನನಗೆ ಟೈಮ್ ಇದ್ದರೆ ನನಗೆ ಕೆಲಸ ಮನೇಲಿ ಫ್ರೆಂಡ್ಸ್ ಮುಗಿಯೋದೇ ಇಲ್ಲ ಅನಿಸುತ್ತೆ. ನನ್ನ ಮನೇಲೇ ಹಿಂಗೋ ಬೇರೆಯವ್ರ ಮನೆ ಹಿಂಗೆಲ್ಲ ನಾವು ಕೆಲಸಕ್ಕೆ ಹೋಗಿದ್ದೀವಿ ನೋಡಿ. ಬಂದರೆ ಇನ್ನೂ ನೋಡಿ ನಮಗೆ ಲಕ್ಷ್ಮೀ ಹಬ್ಬದ್ದು ಟಾಪ್ ಲೆವೆಲ್ ಡಸ್ಟ್ ಮಾಡಿದೆ, ಎಲ್ಲನೂ ಬೀರ್ ಮೇಲೆ ಲಾಸ್. ಇನ್ನು ನನ್ನ ಮಗಳದ್ದು ಮೇಲೆ ಬೀರ್ ಮೇಲೆ, ಅವಳು ಕಬೋರ್ಡ್ ಮೇಲೆ ಇನ್ನೊಂದು ಅವಳು ಶೋಕೇಶು ಅದು ಉಳಿದಿದೆ. ಅದಾದಮೇಲೆ ಇನ್ನು ಫ್ರಿಜ್ ಒಂದು ಫ್ರಿಜ್ ಮಾಮೂಲಿ ಕ್ಲೀನ್ ಇದೆ. ಒಳಗಡೆ ಒಂದು ಪಾತ್ರೆ ಸ್ಟ್ಯಾಂಡ್ ಹೊಡ್ಕೊಂಡಿದ್ವಿ, ಅದನ್ನು ಕ್ಲೀನಾಗಿ ಉಜ್ಜಿ ಒರೆಸ್ಬೇಕು. ಇನ್ನೊಂದು ರ್ಯಾಕ್ ಉಜ್ಜಿ ಒರೆಸ್ಬೇಕು. ಇನ್ನೆಲ್ಲ ಶೆಲ್ಪು ಗಿಲ್ಪು ಎಲ್ಲ ಒರೆಸಿ ಕ್ಲೀನಾಗಿ ಉಜ್ಜಿ ಒರೆಸ್ತೀನಿ. ಆದರೆ ಫ್ರೆಂಡ್ಸ್ ಅಲ್ಲೇ ಅದನ್ನು ಒರೆಸಿ ನಾನು 20 ದಿವಸ ಆಯಿತು. ಮತ್ತೆ ಒರೆಸ್ಬೇಕು ಈ ಮಧ್ಯೆ ಯಾವಾಗಾದರೂ. ಹಂಗೆ ನನ್ನ ಕೆಲಸ ಮುಗಿದ ನೈಟ್ ಬಂದು ನಾನು ಒಂದು ಕೆಲಸನೂ ಮಾಡೋಕ್ಕಾಗಲ್ಲ. ಯಾಕಂದರೆ ನಂದು 1:30 to 10:30 ಇರೋದ್ರಿಂದ ನಾನು ಬರೋದೇ 11:30 ಆಗುತ್ತೆ.
ಆವಾಗ ಏನನ್ಸುತ್ತೆ, ಆವಾಗ ಫ್ರೆಂಡ್ಸ್ ನನಗೆ ನಿದ್ದೆ ಬರಲಿಲ್ಲ ಅಂದರೆ ಕಣ್ಣೆಲ್ಲ ಇದಾಗುತ್ತೆ ಅಂತ ನಾನೇ ಯೋಚನೆ ಮಾಡ್ತೀನಿ. ನಿದ್ದೆ ಬರಲಿಲ್ಲ ಅಂದರೆ ಫ್ರೆಂಡ್ಸ್ ನಾನೇನು ಮಾಡ್ತೀನಿ, ಕಣ್ಣು ಮುಚ್ಕೊಂಡು ಮಲ್ಕೊಬಿಡ್ತೀನಿ ಮುಖ ವಾಶ್ ಮಾಡ್ಕೊಂಡು. ಆಮೇಲೆ ಅಪ್ಪಿ ಯಾವ ಥರ 1 o'clock ಮಲ್ಕೊಂಡ್ರೆ ಬೆಳಗ್ಗೆ ಟೈಮ್ ಕೆಲ್ಸಕ್ಕೆ ಹೋಗಲ್ಲ. ಅದನ್ನು ನೀವು ಯೋಚನೆ ಮಾಡಬೇಕು. ನಮ್ಮ ಹೆಲ್ತು ಯಾವ ರೀತಿ, ಈಗ ನಾವು ಮೊಬೈಲ್ ನೋಡ್ಕೊಂಡು ಕೂತ್ಕೋಬೋದು ಖುಷಿಗೆ, ಆ ವಿಡಿಯೋ ಈ ವಿಡಿಯೋ ಅಂತ, ಮತ್ತು ಬೆಳಗ್ಗೆ ಮತ್ತೆ ಎದ್ದೇಳೋಕ್ಕಾಗಲ್ಲ. ಅದಕ್ಕೆ ನಾನು ಇದನ್ನು ಥಿಂಕ್ ಮಾಡಿ ನಾನು 11:30 ಬಂದರೆ ಫ್ರೆಂಡ್ಸ್ 12 ಗಂಟೆ ಒಳಗೆ ಮಲ್ಕೊಬಿಡ್ತೀನಿ. ಅಷ್ಟೇ ನಾನು ಮಾಡೋದು ಫ್ರೆಂಡ್ಸ್. ಯಾಕಂದರೆ ಇದೆಲ್ಲ ನಮ್ಮ ಲೈಫ್ ಸ್ಟೈಲು ಫ್ರೆಂಡ್ಸ್. ನೀವು ರೂಢಿ ಮಾಡ್ಕೊಳ್ಳಿ. ನಾನು ಇಷ್ಟು ಒಂದು 6 ಅವರ್ 7 ಅವರ್ ಮಲ್ಕೊತೀನಿ ಫ್ರೆಂಡ್ಸ್. ನೋಡಿ, ನಾನು 12 ಗಂಟೆ ಅಂತಲೇ ಕೈ ಇಟ್ಕೊಳ್ಳಿ, 1 2 3 4 5 6 7 ಗಂಟೆಗೆ ಎದ್ದೇಳ್ತೀನಿ. ಇವತ್ತು 8 ಗಂಟೆಗೆ ಎದ್ದಿದ್ದೀನಿ ನೋಡಿ. ನನಗೆ 8 ಅವರ್ ನಿದ್ದೆ ಆಗೋಯ್ತು. ಇನ್ನು ಸಂಜೆ ತನಕ ನನ್ನ ಮೈಂಡು ಫ್ರೀ ಇರುತ್ತೆ. ಮತ್ತು ನನಗೆ ತಲೆನೋವು, ಕಣ್ಣು ನೋವು, ಒಂಥರ ಕೆಲಸ ಮಾಡುವಾಗ ಡಿಲೇ ಮಾಡೋದು, ಒಂಥರ ನಿದ್ದೆ ಬರೋ ಥರ ಓಡಾಡೋದು ಯಾವುದೂ ಆಗಲ್ಲ. ಆಗ ನೀವು ಆಕ್ಟಿವ್ ಆಗಿರ್ತೀರಿ ಫ್ರೆಂಡ್ಸ್. ಇದು ಎಲ್ಲ ಒಂದೊಂದು ಲೈಫ್ ಸ್ಟೈಲು ತಿಳ್ಕೊಳ್ಳಿ. ನಮ್ಮ ಲೈಫ್ ಸ್ಟೈಲ್ನ ನಾವು ಚೆನ್ನಾಗಿ ಇಟ್ಕೊಳ್ಳೋದೇ ಒಂದು ದೊಡ್ಡ ವಿದ್ಯೆ. ಯಾರು ನಮ್ಗೆ ಹೇಳ್ಕೊಡ್ಬಾರ್ದು. ನೀವು ನೋಡಿ, ಎಂಥ ವೀಡಿಯೋ ಬೇಕು ನಿಮಗೆ ಸಿಗುತ್ತೆ. ನಿಮಗೆ ಏನಾದರೂ ವ್ಯಾಯಾಮಗಳು ಮಾಡಬೇಕಾ ಸಿಗುತ್ತೆ. ನೀವೇನು ಫುಡ್ಡು ಸ್ಟೈಲ್ ಚೇಂಜ್ ಮಾಡ್ಕೋಬೇಕು ಸಿಗುತ್ತೆ. ಎಲ್ಲದಕ್ಕೂ ಇವಾಗ ಸೊಲ್ಯೂಷನ್ ಇದೆ. ಎಲ್ಲ ಯೂಟ್ಯೂಬಲ್ಲೇ ಸಿಗುತ್ತೆ. ನೀವೆಲ್ಲೂ ಡಾಕ್ಟ್ರ್ ಹತ್ರ ಹೋಗದೆ ಹೋದ್ರೂ ಸೊಲ್ಯೂಷನ್ ಸಿಗುತ್ತೆ. ಹಂಗಾಗಿ ಫ್ರೆಂಡ್ಸ್ ನಾನೇನು ಹೇಳ್ತೀನಿ, ನಮ್ಮನ್ನು ನಾವು ಚೆನ್ನಾಗಿ ಇಟ್ಕೊಳ್ಳೋದು ಒಂದು ದೊಡ್ಡ ವಿದ್ಯೆ. ಒಂದು ಮೇಕಪ್ ಮಾಡ್ಕೊಳ್ಳೋದು ಒಂದು ದೊಡ್ಡ ವಿದ್ಯೆ ಫ್ರೆಂಡ್ಸ್. ಏನು ನೋಡಿ, ಅದಕ್ಕೆ ಮೇಕಪ್ಗೆ ಇಲ್ಲಿ ಹಚ್ಚೋದು ಯಾವುದು, ಇಲ್ಲಿ ಹಚ್ಚೋದು ಯಾವುದು, ಇಲ್ಲಿ ಯಾವ್ದು ಹಚ್ಚಬೇಕು, ಇಲ್ಲಿ ಯಾವ್ದು ಹಚ್ಬೇಕು. ನನ್ನ ಮೇಕಪ್ ಇಷ್ಟೇ ಫ್ರೆಂಡ್ಸ್. ನಾನು ಯಾವಾಗಲೂ ಕಣ್ಣಿಗೆ ಕಾಡಿಗೆ ಹಚ್ಕೊತೀನಿ, ನಿಮಗೆ ಗೊತ್ತು. ಲಿಫ್ಟಿಕ್ ಒಂದು ಹಾಕೋತೀನಿ. ಆಮೇಲೆ ನಾನು ಅದು ಈ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡುವಾಗ ಲಿಫ್ಟಿಕ್ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದು. ಯಾಕೆ ಅಂದರೆ ನನ್ನ ಮೊದಲು ಕಂಪ್ನಿಲಿ ನಾವು ಯಾರೂ ಲಿಫ್ಟಿಕ್ಕೇ ಯೂಸ್ ಮಾಡ್ತಾ ಇರಲಿಲ್ಲ. ಅಲ್ಲ, ಲೈಫ್ ಸ್ಟೈಲ್ ನೋಡಿ ಚೇಂಜ್ ಆಯಿತು. ಆಮೇಲೆ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಮುಖಕ್ಕೆ ಎಲ್ಲನೂ ಮೇಕಪ್ ಮಾಡ್ಕೊಳ್ಳೋದು ನೋಡಿ. ನಾನೀಗ ಏನು ಹಾಕಿಲ್ಲ, ಫೇರ್ ಆ್ಯಂಡ್ ಲವ್ಲಿ ಹಚ್ಚಿದ್ದೀನಿ, ಪೌಡ್ರು ಪಾಂಡ್ಸ್ ಪೌಡ್ರ್ ಹಚ್ಕೊಂಡಿದ್ದೀನಿ, ಕ್ರೀಮ್ ಹಚ್ಕೊಂಡಿದ್ದೀನಿ. ಇಷ್ಟೇ ನನ್ನ ಲೈಫ್ ಸ್ಟೈಲ್ ಮುಗೀತು. ನಾನು ಯಾವಾಗಲೂ ಸೇಮ್ ಒಂದೇ ಮೇಕಪ್ ಮಾಡ್ಕೊತೀನಿ. ಅದು ನನ್ನ ಲೈಫ್ ಸ್ಟೈಲು. ನನಗೆ ಇಷ್ಟೇ ಬೇಕು ಅಂತ ಅನಿಸುತ್ತೆ, ನಾನು ಇಷ್ಟೇ ಮಾಡ್ಕೊತೀನಿ. ಬೇರೆಯವ್ರಿಗಿನ್ನ ಜಾಸ್ತಿ ಬೇಕು ಅನಿಸುತ್ತೆ, ಅವ್ರು ಜಾಸ್ತಿ ಮಾಡ್ಕೊತಾರೆ. ಅದು ಅವ್ರ ಲೈಫ್ ಸ್ಟೈಲು. ಹಂಗಾಗಿ ತಿಳ್ಕೊಳ್ಳಿ ಫ್ರೆಂಡ್ಸ್, ಒಂದು ನಮ್ಮ ಲೈಫ್ ಸ್ಟೈಲ್ನ ನಾವು ನಿರೂಪಿಸ್ಕೊಳ್ಳೋದು ಒಂದು ದೊಡ್ಡ ವಿದ್ಯೆ. ಅದನ್ನು ಆಮೇಲೆ ನೋಡಿ, ನಾವು ಮನೇಲಿ 4 ಜನ ಇರ್ತಿರೋ, 3 ಜನ, ಅವ್ರಿಗೆ ನಾವು ಯಾವ ಲೈಫ್ ಸ್ಟೈಲ್ ಥರ, ಇವ್ರಿಗೆ ಈ ಥರ ಅಡುಗೆ ಮಾಡಿದ್ರೆ ಇಷ್ಟ ಆಗುತ್ತೆ, ಈ ಥರ ನಾನು ಅಡುಗೆ ಮಾಡಬೇಕು, ಇವ್ರಿಗೆ ಇವತ್ತು ಇದೇ ಊಟ ಕೊಡಬೇಕು, ಇವ್ರು ಎದ್ದು ಬರೋಷ್ಟರಲ್ಲಿ ಇವ್ರ ಬಟ್ಟೆ ಐರನ್ ಮಾಡೋಕ್ಕೆ, ಇದೆಲ್ಲ ಲೈಫ್ ಸ್ಟೈಲು ತಿಳ್ಕೊಳ್ಳಿ. ಮೊದಲು ನಾವು ಆಮೇಲೆ ನೋಡಿ, ನಮ್ಮ ಮನೆ ಯಾವ ರೀತಿ ಕ್ಲೀನಾಗಿ ಇಟ್ಕೋಬೇಕು. ಇವಾಗ ನೋಡಿ ಫ್ರೆಂಡ್ಸ್, ಹಬ್ಬ ಬರ್ತೈತೆ, ನಾವು ಮಾಡದೆ ಹೋದ್ರೆ ಯಾರು ಕೇಳ್ತಾರೆ ನಮ್ಮನ್ನ? ಹಂಗೆ ಒಂಚೂರು ಮನೆ ಸಾರಿಸಿ ಒರೆಸಿ ಗುಡಿಸಿ ಪೂಜೆ ಮಾಡಿದ್ರೆ ಆಯಿತು. ದೇವ್ರೇನು ನಮ್ಮನ್ನು ನೀನು ಯಾಕೆ ನಮ್ಮ ಮನೆ ಕ್ಲೀನ್ ಮಾಡಿಲ್ಲ ಅಂತ ಕೇಳ್ತಾ? ನೆವರ್. ಆದರೆ ಲೈಫ್ ಸ್ಟೈಲು, ನಮ್ಮ ಲೈಫ್ ಸ್ಟೈಲು ನಮ್ಮ ಮನಸ್ಸಿಗೆ ತೃಪ್ತಿ ಸಿಗಬೇಕು. ನೋಡಿ, ಈಗ ಲಕ್ಷ್ಮೀ ಹಬ್ಬ ಬಂದರೆ ನಾನು ಇಷ್ಟು ಕೆಲಸ ಮಾಡಿದ್ದೀನಿ. ಇನ್ನು ಮೇಲೆ ನಾನು ಇದು ಬಾತ್ರೂಮ್ಗಳಲ್ಲಿ ಶೆಲ್ಫ್ ಮೇಲೆ ತೆಗ್ದಿಲ್ಲ, ಮನಸ್ಸಿಗೆ ಹೋದ. ಆದರೆ ಅದು ಕ್ಲೀನಾಗೇ ಇದೆ, ಆದರೂ ಮನಸ್ಸಿಗೆ ಸಮಾಧಾನ ಇಲ್ಲ. ಅಲ್ಲೊಂದು ಸ್ವಲ್ಪ ಡಸ್ಟ್ ಮಾಡಿಬಿಡ್ಬೇಕಪ್ಪ ಅಂತ ಅನ್ಕೋತಾ ಇದ್ದೀನಿ. ನೋಡಿ, ನಾನು 2 ದಿನ ಲಕ್ಷ್ಮೀ ಹಬ್ಬದ ಕೆಲಸ ಮಾಡಿದ್ದೀನಿ, ಇನ್ನೂ 1 ದಿನ ಪೆಂಡಿಂಗ್ ಇದೆ. ಅದನ್ನು ಮುಗಿಸಿದ ಮೇಲೆ ಇದು ಲೈಫ್ ಸ್ಟೈಲು. ಇದಕ್ಕೆ ಬೇಕಾದಷ್ಟು ಐತಲ್ಲ. ನೋಡಿ, ಇವತ್ತು ನೀವೇನೇನು ಕೆಲಸ ಮಾಡಿದ್ರೆ, ಅಯ್ಯೋ ಇವತ್ತು ನನಗೆ ತುಂಬ ಕೆಲಸ ಆಯಿತು, ಮನೇಲಿ ನಾನು ಪಾತ್ರೆ ತೊಳೆದೀನಿ, ಇಷ್ಟು ಕೆಲಸ ಮಾಡಿದ್ದೀನಿ, ಇದೆಲ್ಲ ಆಯಿತು, ನಮ್ಮ ಮನೆಯವ್ರು ಕೆಲಸಕ್ಕೆ ಹೋದ್ರು, ನನ್ನ ಮಗಳು ಕೆಲಸಕ್ಕೆ ಹೋದ್ಲು, ನನ್ನ ಲೈಫ್ ಸ್ಟೈಲ್ ಈ ಥರದ ಎಲ್ಲನೂ ಮಾಡಿ ಒಂದು ವೀಡಿಯೋನ, ಅದೇ ನಿಮ್ಗೆ 15 ನಿಮಿಷ ಆಗುತ್ತೆ. ಇದೆಲ್ಲನೂ ಹೇಳೋಕ್ಕೆ ಫ್ರೆಂಡ್ಸ್ ಒಂದು 20 ನಿಮಿಷನಾದರೂ ಬೇಡವಾ? ಇದೇ ಲೈಫ್ ಸ್ಟೈಲು. ಹಂಗಾಗಿ ನೀವು ಯಾರು ಹೊಸ ಯೂಟ್ಯೂಬರ್ಸು ಅವ್ರು ಹೇಳ್ತಾ ಇದ್ದಾರೆ 8,000 ವಾಚ್ ಅವರ್ಸ್ ಅಂತ ಭಯ ಬೀಳಬೇಡಿ. ಯಾಕೆ ಭಯ ಬೀಳ್ತೀರಿ? ಅದಿನ್ನೂ ಪೂರ್ತಿಯಾಗಿ ಬಂದಿಲ್ಲ. ನೀವು ಮಾಡ್ತಾಯಿದ್ದೀರಾ, ಈ ಥರ ಲೈವ್ ಮಾಡ್ಕೊಳ್ಳಿ ವೀಡಿಯೋನ, ಈ ಥರ ಎಲ್ಲ ಮಾಡಿ ಫ್ರೆಂಡ್ಸ್. ನಾನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಟೈಮ್ ಸಿಗೋಲ್ಲ, ನನಗೆ ಹಂಗೆ, ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ.